ರಾಜ್ಯಾದ್ಯಂತ ರಾಧಿಕಾ ಕುಮಾರಸ್ವಾಮಿ ಅವರ ಭೈರಾದೇವಿ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇದೆ. ಅದಕ್ಕೆ ಮೈಸೂರು ಕೂಡ ಹೊರತಾಗಿಲ್ಲ. ಹಾಗಾಗಿ ಇಂದು ರಾಧಿಕಾ ಕುಮಾರಸ್ವಾಮಿ ಅವರು ಸ್ವತಃ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಮೂವಿನ ನೋಡೋದಕ್ಕೆ ಬಂದಿದ್ದಾರೆ. ಈ ಕುರಿತಾಗಿ ಮಾತಾಡೋದಕ್ಕೆ ಸ್ವತಃ ರಾಧಿಕಾ ಕುಮಾರಸ್ವಾಮಿ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಮೇಡಮ್, ಮೊದಲನೇದಾಗಿ ಅಭಿನಂದನೆಗಳು. ತುಂಬ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ರೆಸ್ಪಾನ್ಸ್ ಬಗ್ಗೆ ಏನು ಅನ್ಸುತ್ತೆ ಮೇಡಮ್? ಬಹಳ ಖುಷಿ ಆಗ್ತಾ ಇದೆ. ಏನಿಲ್ಲ, ಮೈಸೂರಿಗೆ ಬಂದಿದ್ದೀನಿ. ತುಂಬ ಅಭಿಮಾನಿಗಳಿದ್ದಾರೆ. ಇವಾಗ ಅಂತ ಅಲ್ಲ, ನನಗೆ ಈ ನಿನಗಾಗಿ, ತವರಿಗೆ ಬಾ ತಂಗಿ, ಅಣ್ಣ ತಂಗಿ ಎಲ್ಲ ರಿಲೀಸ್ ಆಗೋ ಟೈಮಲ್ಲಿ ಮೈಸೂರಲ್ಲಿ ಇದ್ದಷ್ಟು ಒಂದು ಫ್ಯಾನ್ಸ್ ಇದೆಯಲ್ಲ, ಅದಂದರೆ ಎಲ್ಲ ಕಾಲೇಜ್ ಹುಡುಗರು ಬಂದು ಆ ಟೈಮಲ್ಲಿ, ನಿನಗಾಗಿ ಟೈಮಲ್ಲಿ ನಂತರ ಸೈನ್ ತೊಗೊಂಡೋಗೋರು ರಾಧಿಕಾ ಅಂತ, ಅದನ್ನು ಅಚ್ಚಿ ಹಾಕಿಸ್ಕೊಂಡು ಬರೋರು. ನೆಕ್ಸ್ಟ್ ಡೇ ನಮಗೆ ತೋರಿಸೋರು. ಯಾಕಂದರೆ ಭಾಳಷ್ಟು ಸಿನಿಮಾಗಳು ನಾವು ಇಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಇಲ್ಲಿರೋ ಒಂದು ಅಭಿಮಾನಿಗಳದ್ದು ಒಂದು ಆ ರೆಸ್ಪಾನ್ಸ್ ನೋಡೋಕ್ಕೆ ಭಾಳನೇ ಖುಷಿ ಆಗ್ತಾ ಇದೆ. ದಯವಿಟ್ಟು ಕ್ಷಮಿಸಬೇಕು, ಯಾಕಂದರೆ ಎಲ್ರಿಗೂ ಫೋಟೋ ಕೊಡೋಕ್ಕಾಗ್ತಾ ಇಲ್ಲ. ಆದಷ್ಟು ಒಳಗಡೆ ಒಬ್ಬರೊಬ್ಬರನ್ನೇ ಕರೆದು ಫೋಟೋಸ್ ಕೊಡ್ತಾ ಇದ್ದೀನಿ ಆದಷ್ಟು. ಆದರೂ ಯಾರ್ಯಾರಿಗೆ ಸಿಕ್ಕಿಲ್ಲ, ಕೆಲವರು ಮನ್ಸಿಗೆ ಬೇಜಾರು ಮಾಡ್ಕೋತಾರೆ. ನಮಗೂ ಏನಾಗುತ್ತೆ, ಇಷ್ಟು ಕ್ರೌಡಲ್ಲಿ ನಾವು ಯಾರ ಹತ್ರ ಮಾತಾಡ್ತೀವಿ, ಯಾರಿಗೆ ಶೇಕ್ ಹ್ಯಾಂಡ್ ಮಾಡ್ತೀವಿ, ಯಾರಿಗೆ ಫೋಟೋಸ್ ಕೊಡ್ತೀವಿ ಗೊತ್ತಾಗಲ್ಲ. ನೋಡಿ, ಈಗಲೂ ಕೆಲವರು ಜಗಳ ಮಾಡ್ತಾ ಇದ್ದಾರೆ. ಬಟ್ ಈ ಥರ ಒಂದು ಅಭಿಮಾನ ಇಷ್ಟು ವರ್ಷ ಆದಮೇಲೆ ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಗಿದೆ, ಇನ್ನೂ ಈ ಅಭಿಮಾನ ಇದೆಯಲ್ಲ ಅಂತ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಸಿನಿಮಾದ ಬಗ್ಗೆನೂ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೇಡಮ್, ತುಂಬ ಗ್ಯಾಪ್ ಆದಮೇಲೆ ನೀವು ಮತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇದ್ದಾರೆ. ಅದರಲ್ಲೂ ಅಭಿಮಾನಿಗಳು ಸಾಕಷ್ಟು ಕೂಡ ಅವಾಗಿಂದ ಕಾಯ್ಕೊಂಡು ನಿಂತಿದ್ದಾರೆ. ಈ ಒಂದು ಪ್ರೀತಿ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್, ಅಭಿಮಾನಿಗಳ ಪ್ರೀತಿ ನೋಡಿದ್ರೆ? ನೋಡಿ, ಇವಾಗ ನನಗೇನಂದರೆ, ನಾನು ಮತ್ತೆ ಸಿನಿಮಾಗೆ ಬಂದಿದ್ದೆ ನನ್ನ ಅಭಿಮಾನಿಗಳಿಂದ, ನಿಮ್ಮಿಂದ ಅಂದರೆ ರಿಪೋರ್ಟರ್ಸ್, ಮಾಧ್ಯಮದವರಿಂದ. ಸೊ ಇವತ್ತು ನಾನು ಅವ್ರಿಗೋಸ್ಕರ ಸಿನಿಮಾ ಮಾಡಿದ್ದೀನಿ, ನಾನೇ ಅಭಿನಯಿಸಿದ್ದೀನಿ, ನಾನೇ ನನ್ನ ಸಂಸ್ಥೆ ಮೂಲಕ ನಾನೊಂದು ಸಿನಿಮಾ ಮಾಡಿದ್ದೀನಿ, ಒಂದು ಪ್ರೊಡ್ಯೂಸರ್ ಆಗಿ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ಇದಕ್ಕಿಂತ ಸಂತೋಷದ ವಿಷಯ ನಮಗೆ ಇನ್ನೇನೂ ಇಲ್ಲ. ಯಾಕಂದರೆ ನಾನು ಒಂದು ವೇದಿಕೆಯಲ್ಲಿ ನಾನು ಹೇಳಿದ್ದೆ, ನನಗೇನಾದರೂ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಂಡಸ್ಟ್ರಿಯಿಂದ ದೂರ ಉಳಿತೀನಿ ಅಂತ. ಸೊ ನನ್ನ ಇಂಡಸ್ಟ್ರಿ ಬಿಟ್ಟು ಹೋಗೋಕ್ಕೆ ನನ್ನ ಅಭಿಮಾನಿಗಳು ಬಿಡ್ತಾ ಇಲ್ಲ. ಸೊ ಅದೇ ಒಂದು ಸಂತೋಷದ ವಿಷಯ ನನಗೆ. ಮೇಡಮ್, ನೀವು ಸೆಲೆಬ್ರಿಟಿಗಳ ಜೊತೆ ಕೂತ್ಕೊಂಡು, ಅಂದರೆ ನಿಮ್ಮ ಸಿನಿತಾರ ಜೊತೆ ಕೂತ್ಕೊಂಡು ಪ್ರೀಮಿಯರ್ ಶೋ ನೋಡೋದಕ್ಕೂ, ಇಂಥ ಒಂದು ಮಾಸ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡೋದಕ್ಕೂ ಒಂಥರ ಡಿಫ್ರೆಂಟ್ ವೈಬ್ಸ್ ಅಂತ ಅನ್ಸುತ್ತೆ ಮೇಡಮ್. ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಮೇಡಮ್? ಅಂದರೆ ಏನಾಗುತ್ತೆ, ಇವ್ರ ಜೊತೆ ಫ್ಯಾನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಕೆ ಅವ್ರಿಗೆ ವಿಸಿಲ್ಸ್ ಇರ್ಬೋದು, ಚಪ್ಪಾಳೆಗಳಿರ್ಬೋದು, ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅಯ್ಯೋ ನಮ್ಮನ್ನ ಇಷ್ಟು ಪ್ರೀತಿ ತೋರಿಸ್ತಾರಲ್ಲ, ನೋಡಿ ನಾವೇನೂ ಇಲ್ಲ, ಅವ್ರಿಗೆ ನಾವೇನೂ ಮಾಡಲ್ಲ, ಬರೀ ಒಂದು ಸಿನಿಮಾ ಮಾಡ್ತೀವಿ, ನಟನೆ ಮಾಡ್ತೀವಿ, ಅವ್ರಿಗೆ ಮನರಂಜನೆ ಅಷ್ಟೇ. ಅಷ್ಟಕ್ಕೆ ನಮಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ ಅಂತ ಬಹಳನೇ ಒಂದು ಖುಷಿ ಆಗುತ್ತೆ. ಮೇಡಮ್, ಕೊನೆಯ ಪ್ರಶ್ನೆ, ತಮ್ಮ ಮುಂದಿನ ಚಿತ್ರಗಳ ಪ್ರಾಜೆಕ್ಟ್ಗಳು ಯಾವ ರೀತಿ ಇದೆ? ಅಭಿಮಾನಿಗಳಿಗೆ ನೀವು ವರ್ಷಕ್ಕೆ 2 ಸಿನಿಮಾ ಕೊಡಬೇಕು ಅನ್ನೋದು ಭಾಳ ಆತರ ಅವ್ರಿಗೆ. ಸೊ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಮೇಡಮ್? ಈಗ ಸಿನಿಮಾ ಎಲ್ರಿಗೂ ಇಷ್ಟ ಆಗಿದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಇನ್ನು ಬಹಳಷ್ಟು, ಅಂದರೆ ನಾನೊಂದು ನಿರ್ಮಾಪಕಿ ಆಗಿರ್ಬೋದು, ಇಲ್ಲ ಒಂದು ನಟಿಯಾಗಿ ಇರ್ಬೋದು, ಭಾಳಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು. ಅಂದರೆ ಏನು, ನಾನು ಇಷ್ಟು ವರ್ಷ ನನ್ನೊಂದು ಕನಸಿತ್ತು, ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು, ಬೇರೆ ಬೇರೆ ಒಳ್ಳೊಳ್ಳೆ ಕತೆ ಇರೋವಂಥ ಸಿನಿಮಾನ ಮಾಡಬೇಕು, ಒಳ್ಳೊಳ್ಳೆ ಹೀರೋಗಳನ್ನ ಹಾಕಿ ಸಿನಿಮಾ ಮಾಡಬೇಕು, ಮತ್ತು ಹೊಸ ನಾಯಕರನ್ನ ನನ್ನ ಬ್ಯಾನರ್ ಮೂಲಕ ಇಂಟ್ರೊಡ್ಯೂಸ್ ಮಾಡಬೇಕು. ಈ ಥರದ್ದೆಲ್ಲ ಬಹಳಷ್ಟು ನನ್ನ ಒಂದು ಕನಸುಗಳಿದೆ. ಸೊ ಅದೆಲ್ಲ ಇನ್ನೂ ಮುಂದುವರಿಸ್ತೀನಿ. ಪ್ರಾಜೆಕ್ಟ್ಗಳಿದೆಯಾ ಮೇಡಮ್, ಹೇಗೆ ಅಂತ ಅಂದ್ಕೊಂಡು? ಹೌದು, ನನಗೆ ಆ್ಯಕ್ಟಿಂಗಿಗೆ, ಅಂದರೆ ನಾನು ನಟಿಯಾಗಿ ಅಭಿನಯಿಸೋದಕ್ಕೆ ನನಗೆ ಬೇರೆ ಸಿನಿಮಾಗಳು ಬಹಳಷ್ಟು ಇವಾಗಿದೆ. ಬಟ್ ನನ್ನ ಸಂಸ್ಥೆಯಿಂದ ನಾನು ಇನ್ನೂ ಈಗಲಷ್ಟೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಂದೊಂದಿತ್ತು, ಭೈರಾದೇವಿ ಜನರಿಗೆ ಇಷ್ಟ ಆದರೆ ಭೈರಾದೇವಿ ಪಾರ್ಟ್ 2 ಮಾಡಬೇಕು ಅಂತ. ನೀವು ನೋಡ್ಬೋದು, ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಭೈರಾದೇವಿ 2 ಅನ್ನೋದು ಸಿನಿಮಾನು ಕೂಡ ನಾವು ತೋರಿಸಿದ್ದೀವಿ. ನಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಇಂಡಿಯನ್ ಟಿ ವತಿಯಿಂದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಎಸ್, ಇದಿಷ್ಟು ನಟಿ ಹಾಗೂ ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕಾರ್ತಿಕ್, ಇಂಡಿಯನ್ ಟಿವಿ, ಮೈಸೂರು.